ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತೇನೆಂದರೆ ಒಂದು ಹೊಸ ಟಾಪಿಕ್ ಬಗ್ಗೆ ಬಂದಿದ್ದೀವಿ. ಇದು ಬಂದ್ಬಿಟ್ಟು ನಮ್ಮ ನೇಬರ್ ಅವ್ರದ್ದು ಹೋಟೆಲ್. ಇಲ್ಲಿ ಬಾಗೇಪಲ್ಲಿ ಹತ್ರ ಒಂದು 4 ಕಿಲೋಮೀಟರ್ಸ್ ಹತ್ರ ಆಗಿ ಇದೆ. ಇದು ಬಾಗೇಪಲ್ಲಿ ಹತ್ರ ಮೋಸ್ಟ್ ಆಫ್ ದ ಬಸ್ಸಸ್ಸು ಪಾರ್ಕ್ ಮಾಡ್ತಾರೆ. ಮತ್ತು ಪ್ಲಸ್ ಬಂದ್ಬಿಟ್ಟು ಏನಂದರೆ ಹೋಟೆಲ್ಲು ಇಲ್ಲಿ ಲಾರ್ಜ್ AC ರೂಮ್ಸು ಪ್ಲಸ್ ಅವೈಲಬಿಲಿಟಿ ಇದೆ. ಇಲ್ಲಿಂದ ನಮಗೆ ಹೇಳ್ಬೇಕಂದ್ರೆ ಲೇಪಾಕ್ಷಿಗೆಲ್ಲ ಒಂದು 30 ಕಿಲೋಮೀಟರ್ಸ್ ಇರುತ್ತೆ. ಪ್ಲಸ್ ಬಂದ್ಬಿಟ್ಟು ಕಿಯಾ ಮೋಟರ್ಸ್ಗೆ ಒಂದು 40 to 45 ಕಿಲೋಮೀಟರ್ಸ್ ಇರುತ್ತೆ ಪೆನ್ಗೊಂಡ ಹತ್ರ. ಇದು ಎಕ್ಸಾಕ್ಟ್ಲಿ ಬಂದ್ಬಿಟ್ಟು ಬಾಗೇಪಲ್ಲಿಗೆ ಈ ಕಡೆನೇ ಸಿಗುತ್ತೆ. ನೈಬರ್ ಅವರೇ ಮಾಡಿರೋದು. ಬನ್ನಿ, ಈ ಹೋಟ್ಲಲ್ಲಿ ಏನೇನು ಸ್ಪೆಷಲ್ ಇದೆ ಏನು ಅಂತ ರೆಸ್ಟೋರೆಂಟಲ್ಲಿ ಎಲ್ಲ 1 by 1 ನೋಡೋಣ. ಹೆಸರು ಬಂದ್ಬಿಟ್ಟು ಹೋಟ್ಲ್ VV ಶ್ರೀನಿ ಅಂತ. ನೋಡಿ, ಹೋಟೆಲ್ ಬಂದ್ಬಿಟ್ಟು ರೂಮ್ಸು ಎಲ್ಲ ಇದೆ. ಪ್ಲಸ್ ಬಂದ್ಬಿಟ್ಟು ಲಕ್ಸುರಿ ರೂಮ್ಸು, AC ಪ್ಲಸ್ ನಾನ್ AC ರೂಮ್ಸ್ ಇದೆ. ಪ್ಲಸ್ ಬಂದ್ಬಿಟ್ಟು ಆಚೆ ಕಡೆ ನೈಟ್ ಟೈಮಲ್ಲಿ ಫುಲ್ಲಾಗಿ ಎಲ್ಲ ಬಸ್ಸಸ್ಸು ಬಂದು ಡಿನ್ನರ್ ಬ್ರೇಕು ಪ್ಲಸ್ ಮಾರ್ನಿಂಗಲ್ಲಿ ಬ್ರೇಕ್ಫಾಸ್ಟು ಎಲ್ಲ ನಡೆಸ್ತಾರೆ. ನೋಡಿ, VV ಶ್ರೀನಿ ಫ್ಯಾಮಿಲಿ ರೆಸ್ಟೋರೆಂಟು ಪಾರ್ಟಿ ಹಾಲಿದೆ. ಪ್ಲಸ್ ಸೌತು ನಾರ್ತು ಚೈನೀಸು ಜ್ಯೂಸು ಚಾಟ್ಸು ಎಲ್ಲ ಸಿಗುತ್ತೆ. ಪ್ಲಸ್ ನೋಡಿ, ಇಲ್ಲಿ ಹೋಟೆಲ್ VV ಶ್ರೀನಿ ಅಂತ ಹೆಸರು. ಪ್ಲಸ್ ಬಂದ್ಬಿಟ್ಟು ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಇದೆ. ಟಾಟಾ ಅವರು ಚಾರ್ಜಿಂಗ್ ಪಾಯಿಂಟು ಹಾಕಿದ್ದಾರೆ. ಇಲ್ಲಿ ಯಾವುದಾದ್ರು ಎಲೆಕ್ಟ್ರಿಕ್ ಕಾರ್ಸ್ ಬಂದರೆ ಇಟ್ಕೊಂಡು ಚಾರ್ಜ್ ಮಾಡೋದಕ್ಕೆಲ್ಲ ಒಂದು ಸ್ಪೇಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಪ್ಲಸ್ ನೋಡಿ, ಔಟ್ಸೈಡ್ ಎಂಟ್ರೆನ್ಸ್ ಈ ಥರ ಹೋಟ್ಲ್ VV ಶ್ರೀನಿ ಅಂತ ಹೆಸರು. ಪ್ಲಸ್ ಪಾರ್ಕಿಂಗ್ ಪ್ಲೇಸು ಪ್ಲಸ್ ಇಲ್ಲೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಕ್ಲೀನಾಗಿ. ಬಸ್ಸಸ್ ಏನಾದರೂ ಪಾರ್ಕಿಂಗ್ ಮಾಡಿದ್ರು ಕ್ಲೀನಾಗಿ, ಏನು ಮಳೆಗಿಲೆ ಬಂದರೆ ಸ್ವಲ್ಪ ಏನು ಇಶ್ಯೂ ಇಲ್ಲದೆ ಈಗ ಇದು ರೀಸೆಂಟಾಗಿ ಮಾಡಿಸಿರೋದು. ಪ್ಲಸ್ ಆ ಕಡೆ ವಾಶ್ರೂಮ್ಸ್ ಎಲ್ಲ ಇದೆ, ಪಬ್ಲಿಕ್ ವಾಶ್ರೂಮ್ಸು. ಅಂದರೆ ಬಸ್ಸಸ್ ಅವರು ಎಲ್ಲ ಬಂದು ಪಾರ್ಕ್ ಮಾಡಿದಾಗ ಪಬ್ಲಿಕ್ ವಾಶ್ರೂಮ್ಸ್ ಇದೆ. ಈ ಕಡೆ ಲೇಡೀಸು ಜೆಂಟ್ಸು ಎಲ್ಲ ವಾಶ್ರೂಮ್ಸ್ ಎಲ್ಲ ಇದೆ. ವೇಟು ವಾಶ್ರೂಮ್ ಅಂತ ಕೊಟ್ಟಿದ್ದಾರೆ. ನೋಡಿ, ಈ ಥರ ಸರೌಂಡಿಂಗ್ ಇದೆ. ಇದು ಹೈದರಾಬಾದ್ ಹೈವೇಲಿದೆ. ಬಿಫೋರ್ ಬಾಗೇಪಲ್ಲಿ ನಿಮಗೆ ಸಿಗುತ್ತೆ. ನೋಡಿ, ಬಸ್ಸಸ್ ಎಲ್ಲ ಹೋಗ್ತಾ ಇದೆ. ಇಲ್ಲಿ ಸುಮಾರು ಬಸ್ಸಸ್ ಎಲ್ಲ ಬರುತ್ತೆ. ನೋಡಿ, VV ಶ್ರೀನಿ ಹೋಟೆಲ್ ಅಂತ. ಪ್ಲಸ್ ನೋಡಿ, ಇಲ್ಲಿ ಪಕ್ಕದಲ್ಲಿ ಬೇರೆ ಹೋಟೆಲ್ ಇದೆ. ಇಲ್ಲಿನೂ ಪಾರ್ಕಿಂಗ್ ಎಲ್ಲ ಮಾಡಿದ್ದಾರೆ ಬಸ್ಸಸ್ ಅವರು. ಅಲ್ಲೊಂದು ಒಳ್ಳೆ ದೇವಸ್ಥಾನ ಇದೆ. ಪ್ಲಸ್ ಬಂದ್ಬಿಟ್ಟು ನೋಡಿ, ಹೋಟೆಲ್ ಈ ಥರ ಇದೆ. ಓಕೆ, ಬನ್ನಿ ಇಂಡಿವಿಜುವಲ್ ರೂಮ್ಸ್ ಎಲ್ಲ ನೋಡೋಣ. ರೂಮ್ಸು ಪ್ಲಸ್ ರೆಸ್ಟೋರೆಂಟ್ ಎಲ್ಲ ಒಳಗಡೆ ಹೆಂಗಿದೆ ಅಂತ ನೋಡೋಣ. ಇದೂ ಅವ್ರದ್ದೇ ಹೋಟೆಲು ಅಂತ. ನೋಡಿ, ವಾಶ್ರೂಮ್ಸ್ ಇಲ್ಲೆಲ್ಲ ಇದೆ. ಪ್ಲಸ್ ತುಂಬ ಪಾರ್ಕಿಂಗ್ ಪ್ಲೇಸ್ ಎಲ್ಲ ತುಂಬ ಚೆನ್ನಾಗಿದೆ. ಸಿಟ್ಟಿಂಗ್ ಏರಿಯಾ ಇದೆ. ಪ್ಲಸ್ಸು ಇದೆಲ್ಲ ರೆಸ್ಟೋರೆಂಟು, ಸೆಲ್ಫ್ ಸರ್ವಿಸು ಎಲ್ಲ ಇದೆ. ಹೋಟೆಲ್ VV ಶ್ರೀನಿ ಅಂತ ಬಿಫೋರ್ ಬಾಗೇಪಲ್ಲಿ ಸಿಗುತ್ತೆ ಇದು ಹೋಟೆಲು. ಮತ್ತು ಲೇಡೀಸ್ಗೆ ಆ ಕಡೆ ಮಾಡಿದ್ದಾರೆ. ಈ ಬಸ್ಸಸ್ ಅವ್ರು ಸುಮಾರು ಜನ ಬರ್ತಾರೆ, ಟ್ರಾವೆಲ್ಸ್ ಗಾಡಿಗಳು, ಅವರಿಗೆ ಇದು ನಿಲ್ಲಿಸಿರ್ತಾರೆ ವಾಶ್ರೂಮ್ಸು. ಇಲ್ಲೆಲ್ಲ ಬಸ್ಸರು ಸೀಟಿಂಗ್ ಎಲ್ಲ ಮಾಡಿ ಊಟ ಮಾಡೋದಕ್ಕೆಲ್ಲ ಜಾಗ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಪ್ಲಸ್ ಇಲ್ಲಿ ಐಟಮ್ಸ್ ಬಂದ್ಬಿಟ್ಟು ಪಿಜ್ಜಾ, ಬರ್ಗರ್ಸು ಮತ್ತು ಎಲ್ಲ ಪ್ರೈಸಿಂಗ್ ಎಲ್ಲ ಹಾಕಿದ್ದಾರೆ ಇಲ್ಲಿ ರೇಟು. ನೋಡಿ, ಇದು ಇನ್ಸೈಡು. ಪ್ಲಸ್ ಇನ್ಸೈಡ್ ನೀವು ಬೇಕಾದರೆ ಹೋದರೆ ಈ ಥರ ರಿಸೆಪ್ಷನ್, ಇನ್ಸೈಡ್ ಹೋದರೆ ಇನ್ಸೈಡು ಕುತ್ಕೊಂಡು ಮಾಡ್ಬೋದು. ಪ್ಲಸ್ ಇಲ್ಲಿ ಬಂದು ರಿಸೆಪ್ಷನು ಮತ್ತು ಇಲ್ಲಿ ಕುತ್ಕೊಂಡು ಊಟ ಮಾಡ್ಬೋದು. ಈ ಥರ ಮೇಯ್ನ್ ಟ್ರಾವೆಲ್ಸ್ ಅವ್ರು ಬರ್ತಾರೆ. ಪ್ಲಸ್ ನೈಟಲ್ಲಿ ಎಲ್ಲರೂ ಇರ್ತಾರೆ. ನೋಡಿ, ಎಲ್ಲ ಫೋನ್ಪೇ ಇದೆ. ಪ್ಲಸ್ ರಿಸೆಪ್ಷನು, ಹೋಟೆಲು, ಯಾರು ಬೇಕಾದರೂ ಬಂದು ಊಟ ಮಾಡ್ಬೋದು. ಈ ಥರ ಕಾರ್ ಪೀಪಲ್ಲು ಬರ್ತಾ ಇರ್ತಾರೆ ಆವಾಗವಾಗ. ಯಾಕಂದರೆ ಈ ಹೈವೇಲಿ ಇದೆಯಲ್ಲ, ಬಾಗೇಪಲ್ಲಿ ಹೈವೇಲಿ, ಸೊ ದಟ್ ಎಲ್ಲರೂ ಈವ್ನಿಂಗ್ ರಿಲ್ಯಾಕ್ಸ್ ಟೈಮಲ್ಲಿ ಬರುತ್ತಾರೆ. ನೋಡಿ, ಇಂಟೀರಿಯರ್ಸ್ ಎಲ್ಲ ಚೆನ್ನಾಗಿ ಮಾಡಿ. ಕಿಚನು, ಇಲ್ಲಿ ಎಲ್ಲ ಫುಡ್ ಐಟಮ್ಸ್ ಎಲ್ಲ ರೆಡಿ ಮಾಡ್ತಾರೆ ಕಿಚನಲ್ಲಿ. ಇದೇ ಆಫೀಸ್ ರೂಮು. ನೋಡಿ, ಇಲ್ಲೆಲ್ಲ ಒಳ್ಳೆ ವೆಂಕಟೇಶ್ವರ ಹೋಟೆಲ್ ಇದೆಲ್ಲ ಆಫೀಸ್ ರೂಮ್ ಇದೆ. ಎಲ್ಲ ಅಡ್ಮಿನಿಸ್ಟ್ರೇಷನ್ ವರ್ಕೆಲ್ಲ ಇಲ್ಲಿ ಮಾಡ್ತಾರೆ. ಚಿಕ್ಕದಾಗಿ ಒಂದು ಆಫೀಸ್ ರೂಮ್ ಮಾಡಿದ್ದಾರೆ. ಬನ್ನಿ ರೂಮ್ಸ್ ಎಲ್ಲ ನೋಡೋಣ ಯಾವ ಥರ ಇದ್ದಾರೆ ಅಂತ. ಫೆಸಿಲಿಟಿ ಎಲ್ಲ ಇದೆ ರೂಮ್ಗೆ ಹೋಗೋದಕ್ಕೆ. ಟೋಟಲ್ 3 ಫ್ಲೋರ್ಸ್ ಇದೆ. ಬನ್ನಿ ರೂಮ್ಸ್ ನೋಡೋಣ ಯಾವ ಥರ ಇದೆ ಅಂತ.
ಇದು ರೂಮ್ಸು ನೋಡಿ, ಒಳ್ಳೆ ಸಾಫ್ಟ್ ಟೈಪ್ ಆಫ್ ಬೆಡ್ಸು ಮತ್ತು ಪಿಲ್ಲೋಸು ಮತ್ತು ಬೆಡ್ ಲೈಟ್ಸು ಮತ್ತು ಎಲ್ಲ ಕೊಟ್ಟಿದ್ದಾರೆ ರೂಮ್ಸು. ಮತ್ತು ಟಿ ವಿ ಇದೆ, ಪ್ಲಸ್ ಬಂದ್ಬಿಟ್ಟು ವಾಶ್ರೂಮ್ ನೋಡಿ, ವಾಶ್ರೂಮ್ ಈ ಥರ ಚೆನ್ನಾಗಿದೆ, ನೀಟ್ ಆ್ಯಂಡ್ ಕ್ಲೀನಾಗಿ. ಸೊ ದಟ್ ಎ ಸಿ ರೂಮ್ಸ್ ಇದೆ, ಪ್ಲಸ್ ನಾನ್ ಎ ಸಿ ರೂಮ್ಸ್ ಇದೆ. ಇದು ಫ್ಯಾಮಿಲಿ ಡಬಲ್ ಬೆಡ್ರೂಮು. ಈ ಥರ ಟೋಟಲ್ ಇದೆ. ಒಂದು ಎಷ್ಟು ರೂಮ್ಸ್ ಇದೆ ಅಂತ ನಾನು ಹೇಳ್ತೀನಿ, ಮತ್ತು ಅಪ್ಡೇಟ್ ಕೊಡ್ತೀನಿ. ನೋಡಿ ರೂಮ್ಸ್, ಮತ್ತು ಯಾವುದಾದ್ರೂ ಇಟ್ಕೊಳ್ಳೋಕ್ಕೆ ಇದು ಕೊಟ್ಟಿದ್ದಾರೆ, ನಮ್ಮ ಸೇಫ್ಟಿ ಥಿಂಗ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ ಕಬೋರ್ಡ್ ಮಾಡಿಸಿದ್ದಾರೆ. ಪ್ಲಸ್ ಇಂಟರ್ಕಮ್ ಫೋನ್ಸ್ ಇದೆ ನೋಡಿ, ಟಿಪೈ ಇದೆ, ಮತ್ತು ಚೇರ್ಸ್ ಇದೆ ಕೂತ್ಕೊಳ್ಳೋಕ್ಕೆ. ಇಷ್ಟೆಲ್ಲ ಮಾಡಿದ್ದಾರೆ ರೂಮ್ಸಲ್ಲಿ. ಟಿ ವಿ ಇದೆ, ಪ್ಲಸ್ ಮಿರರು, ಪ್ಲಸ್ ಸ್ಕ್ರೀನ್ಸ್ ಎಲ್ಲ ಇದೆ. ಓಕೆ, ಅದು ಡಬಲ್ ಬೆಡ್ರೂಮ್. ಇದು ಇಂಡಿವಿಜುವಲ್ ಬೆಡ್ಸ್ ಟೈಪ್ ಇದೆ ನೋಡಿ. ಇದು ಬೇರೆ ರೂಮು, ಪ್ಲಸ್ ಬೆಡ್ ಲೈಟ್ಸು, ಸೇಮ್ ಸೀಟಿಂಗು, ಕಬೋರ್ಡ್ಸ್ ಇದೆ, ಮತ್ತು ಟಿ ವಿಸ್ ಇದೆ. ಪ್ಲಸ್ ಬಂದುಬಿಟ್ಟು ಈ ವಾಶ್ರೂಮ್ ಈ ಥರ ಇದೆ. ವಾಶ್ರೂಮ್ ಎಲ್ಲ ಈ ಥರ ಇದೆ ನೋಡಿ, ಈ ಥರ ಚೆನ್ನಾಗಿದೆ. ಎ ಸಿ ರೂಮ್ ಇದು. ಕಾಸ್ಟ್ ಎಲ್ಲ ಆನ್ಲೈನಲ್ಲಿ ಸಿಗುತ್ತೆ. ಯಾರಾದರೂ ಈ ಮ್ಯಾರೇಜ್ ಫಂಕ್ಷನ್ಸ್ ಏನಾದರೂ ಇದ್ದರೆ ಮಾಡೋದಕ್ಕೆ ಉಪಯೋಗ ಆಗುತ್ತೆ. ರೂಮ್ ಟೂರ್ ಇದು. ಪಾರ್ಟಿ ಹಾಲು ಇದೆ. ಇಲ್ಲಿಂದ ಬೇಕಾದರೆ ಏನಾದರೂ ಫಂಕ್ಷನ್ಸ್ ಮಾಡ್ಕೋಬೇಕು ಅಂದರೆ ಚಿಕ್ಕದಾಗಿ ಇಲ್ಲಿದು ಇಷ್ಟು ದೊಡ್ಡ ಪಾರ್ಟಿ ಹಾಲ್ ಇದೆ, ಯೂಸ್ ಮಾಡ್ಕೋಬೋದು. ಇನ್ನೂ ಸ್ವಲ್ಪ ಅಂಡರ್ ರಿನೋವೇಟೆಡ್ ಇದೆ, ಬಟ್ ಯೂಸ್ ಮಾಡ್ಕೋಬೋದು. ಪ್ಲಸ್ ಇಲ್ಲೂ ವಾಶ್ರೂಮ್ಸು ಎಲ್ಲ ಇದೆ. ಒಳ್ಳೆ ಸೀನಿಕಾಗಿ ಕಾಣಿಸುತ್ತೆ. ಪಾರ್ಟಿ ಹಾಲ್ ನೋಡಿ ಎಷ್ಟು ಚೆನ್ನಾಗಿದೆ. ಇನ್ನೂ ರೆಡಿ ಮಾಡ್ತಿದ್ದಾರೆ ಸ್ವಲ್ಪ. ನೋಡಿ ಹೈವೇ ಅಷ್ಟು ಕ್ಲೀನಾಗಿ ಕಾಣಿಸುತ್ತೆ ನೋಡಿ. ಇದು ಪಾರ್ಟಿ ಹಾಲು. ಯಾವ ಫಂಕ್ಷನ್ಸು ಸ್ಮಾಲ್ ಮಾಡ್ಕೋಬೇಕಂದ್ರೆ ಮಾಡ್ಕೋಬೋದು. ಪ್ಲಸ್ ವಾಶ್ರೂಮ್ಸು ಇದೆ ಇಲ್ಲಿ, ಯಾರು ಯೂಸ್ ಮಾಡ್ಕೊಳ್ಳೋಕ್ಕೆ. ಎಲ್ಲ ಸೀನಿಕಾಗಿ ಕಾಣಿಸುತ್ತೆ. ಫುಲ್ಲು ಎಲ್ಲ ಬೆಟ್ಟಗಳು, ಪ್ಲಸ್ಸು ಫಾರ್ಮಿಂಗ್ ಮಾಡ್ತಾ ಇರೋದಲ್ಲ, ತುಂಬ ಸೀನಿಕಾಗುತ್ತೆ, ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡೋಕ್ಕೆ. ಬಾಗೇಪಲ್ಲಿಂದ ಒಂದು 2 ಕಿಲೋಮೀಟ್ರ್ ಇರ್ಬೋದು, ಬಿಫೋರಾಗೆ ಬರುತ್ತೆ. ಫಸ್ಟ್ ಫ್ಲೋರಲ್ಲಿ ಇನ್ನೂ ರೆಸ್ಟೋರೆಂಟ್ ಎಲ್ಲ ಇದೆ. ಇಲ್ಲಿ ಎ ಸಿ ರೆಸ್ಟೋರೆಂಟು, ಪ್ಲಸ್ ಊಟ ಮಾಡೋದಕ್ಕೆ ಎಲ್ಲ ಫ್ಯಾಮ್ಲೀಸ್ ಎಲ್ಲ ಬಂದ್ಬಿಟ್ಟು ಇಲ್ಲಿ ಬಂದು ಕೂತ್ಕೊಂಡು ಆರಾಮಾಗಿ ಊಟ ಮಾಡ್ಬೋದು ನೋಡಿ. ಇದು ಫಸ್ಟ್ ಫ್ಲೋರ್ ರೆಸ್ಟೋರೆಂಟ್ ಇದೆ. ಇಲ್ಲಿ ಊಟ ಮಾಡೋಕ್ಕೆ ಎಲ್ಲ ಚೆನ್ನಾಗಿದೆ. ಟೇಬಲ್ಸ್ ಎಲ್ಲ ಅರೇಂಜ್ ಮಾಡಿದ್ದಾರೆ. ಸ್ಟೋರ್ ರೂಮು. ವಾಟರ್ ಬಾಟಲ್ಸ್ ಎಲ್ಲ ಇಲ್ಲಿ ಫಿಲ್ ಮಾಡಿಟ್ಟಿದ್ದಾರೆ ನೋಡಿ, ಎಷ್ಟು ಮಾಡಿದ್ದಾರೆ ವಾಟರ್ ಬಾಟಲ್ಸ್ ಎಲ್ಲ ಫುಲ್ಲಾಗಿದೆ. ಕಾರಿಗೆ ಎಲ್ಲ ಚಾರ್ಜಿಂಗ್ ಸ್ಟೇಷನ್ ಇದೆ ನೋಡಿ. ಅಂತ NH ಹೈದ್ರಾಬಾದ್ ಬ್ಯಾಂಗ್ಳೂರು ಹೈವೇಲಿದೆ ನೋಡಿ. ನೈಟ್ ಟೈಮಲ್ಲಿ ಫುಲ್ಲು ಎಲ್ಲ ಬಸ್ಸಸ್ಸು ಆಲ್ಮೋಸ್ಟ್ ಎಲ್ಲರೂ ಲಂಚ್ಗೆ ಇಲ್ಲಿ ತಗೊಬಂದು ನಿಲ್ಲಿಸ್ತಾರೆ. ಡಿನ್ನರ್ಗೆ ಪ್ಲಸ್ ಮಧ್ಯಾಹ್ನ ಲಂಚ್ಗೆಲ್ಲ ಬರ್ತಾರೆ ನೈಟ್ ಟೈಮ್ಸಲ್ಲಿ. ಈಗ ಸ್ವಲ್ಪ ಡೇ ಟೈಮು ಬಸ್ಸಸ್ ಮೂವ್ಮೆಂಟ್ ಕಡಿಮೆ ಇರೋದ್ರಿಂದ ಇವಾಗಿಲ್ಲ ನೋಡಿ. ಹೈವೇಲಿ ಬಸ್ಸಸ್ಸು, ಇದು ಬೇರೆ ಹೋಟೆಲು ಎಲ್ಲ ನಿಲ್ಲಿಸಿದ್ದಾರೆ. ಹೋಟ್ಲು ಸುಮಾರು ಟ್ರಾವೆಲ್ಸ್ ಗಾಡಿಗಳು, ಗೌರ್ಮೆಂಟ್ ಬಸ್ಸಸ್ಸು, TGSRTC ಎಲ್ಲ ಬರುತ್ತೆ. ಪಾರ್ಕಿಂಗ್ ತುಂಬ ಚೆನ್ನಾಗಿದೆ. ಪ್ಲಸ್ ಇವಾಗ ರೀಸೆಂಟಾಗಿ ಟೈಲ್ಸ್ ಎಲ್ಲ ಹಾಕಿದ್ದಾರೆ. ಎಲ್ಲರೂ ನೋಡಿ ಎಂಜಾಯ್ ಮಾಡಿ ವಿಡಿಯೋನ. ಯಾರಾದರೂ ಅವಶ್ಯಕತೆ ಇದ್ದಲ್ಲಿ ದಯವಿಟ್ಟು ಇಲ್ಲಿ ಬಂದು ಬುಕ್ ಮಾಡ್ಕೊಳ್ಳಿ, ಎಲ್ಲ ಸಿಗುತ್ತೆ. ಬಾಗೇಪಲ್ಲಿ ಏನಾದರೂ ಫಂಕ್ಷನ್ ಇದ್ದರೆ, ಮತ್ತು ಲೇಪಾಕ್ಷಿಗೆ ಹತ್ರ ಒಂದು 20 ಕಿಲೋಮೀಟ್ರು. ಪ್ಲಸ್ ಎಲ್ಲ ಟೈಪ್ ಆಫ್ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಫುಡ್ ಎಲ್ಲ ಸಿಗುತ್ತೆ. ಕಾಸ್ಟ್ ಎಲ್ಲ ಓಕೆ, ನಾರ್ಮಲ್ಲೇ. GST ನಂಬರ್ ಇದೆ. ಪ್ಲಸ್ ನೋಡಿ ಹೋಟೆಲು.